ನರೇಂದ್ರ ಮೋದಿ. ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಅವರು ತಮಗಾಗಿ ಅಲ್ಲದೆ ಇತರರಿಗಾಗಿ ಅಪಾಯವನ್ನು ಎದುರಿಸಿದರು. ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಭಯೋತ್ಪಾದನೆಗೆ ಸವಾಲು ಹಾಕಲು ಹೊರಡುವ ನಾಯಕನನ್ನು ಯಾವುದೇ ಬೆದರಿಕೆಯಾಗಲಿ ಅಥವಾ ಸವಾಲಾಗಲಿ ಹೆದರಿಸಲು ಸಾಧ್ಯವಿಲ್ಲ. ಅವರು ಕೆಲವೊಮ್ಮೆ ಸವಾಲುಗಳನ್ನೇ ಎದುರಿಸುತ್ತಾರೆ, ಇನ್ನು ಕೆಲವೊಮ್ಮೆ ಸವಾಲುಗಳೇ ಬಂದು ಅವರನ್ನು ಎದುರಿಸುತ್ತವೆ. ಭೂಕಂಪದಂತಹ ಭೀಕರ ವಿಕೋಪದ ನಂತರವೂ ಕಚ್ ಪ್ರದೇಶವನ್ನು ಮೊದಲಿಗಿಂತಲೂ ಉತ್ತಮವಾಗಿ ಮರುನಿರ್ಮಾಣ ಮಾಡಬೇಕೆಂಬ ಛಲ ಅವರದಾಗಿತ್ತು. ಬರಗಾಲದಂತಹ ಪರಿಸ್ಥಿತಿ ಎದುರಾದಾಗ ಇಸ್ರೇಲ್ನಿಂದ ಸುಧಾರಿತ ತಂತ್ರಜ್ಞಾನವನ್ನು ತಂದು ಪ್ರತಿಯೊಂದು ಜಮೀನಿಗೂ ನೀರನ್ನು ತಲುಪಿಸಿದೆ. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಅವರು ಪ್ರತಿಯೊಬ್ಬ ಭಾರತೀಯನಲ್ಲೂ ಅಚಲವಾದ ನಂಬಿಕೆ ಇಟ್ಟರು. ಅವರು 3 ಬಣ್ಣಗಳನ್ನು ಕೇವಲ ತ್ರಿವರ್ಣ ಧ್ವಜಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ, ದೇಶದ ಗಡಿಗಳಿಗಷ್ಟೇ ಸೀಮಿತವಾಗಿಡಲಿಲ್ಲ ಮತ್ತು ಕೇವಲ ಭಾರತೀಯ ವೇದಿಕೆಗೆ ಮಾತ್ರವೇ ಮಿತಿಗೊಳಿಸಲಿಲ್ಲ. ಅವರು ಗಿಡಗಳನ್ನು ನೆಡಿ ಎನ್ನುತ್ತಾರೆ, ನಾವು ಒಂದು ಕ್ಷಣವೂ ಯೋಚಿಸದೆ ಅದನ್ನು ಮಾಡುತ್ತೇವೆ. ಅವರು ಸ್ವದೇಶಿ ಮತ್ತು ಸ್ಥಳೀಯ ವಸ್ತುಗಳನ್ನು ಮನೆಗೆ ತನ್ನಿ ಎನ್ನುತ್ತಾರೆ, ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಅದನ್ನೇ ಪಾಲಿಸುತ್ತೇವೆ. ನಿಸ್ವಾರ್ಥ, ಕರ್ತವ್ಯನಿಷ್ಠ ಮತ್ತು ರಾಷ್ಟ್ರವನ್ನು ಯಾವಾಗಲೂ ಪ್ರಥಮವೆಂದು ಪರಿಗಣಿಸುವ ಇವರೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದಲ್ಲಿ ಸುದೀರ್ಘಾವಧಿಯವರೆಗೆ ಸತತವಾಗಿ ಜನರಿಂದ ಚುನಾಯಿತರಾಗಿ ಸೇವೆ ಸಲ್ಲಿಸುತ್ತಿರುವ ಹೆಮ್ಮೆಯ ಜನನಾಯಕ ಇವರು.